ಮುಖಾಂತರ ಸಿದ್ದರಾಮಯ್ಯ ಸಾಹೇಬ್ರ ಇವತ್ತು ದರ್ಶನ ಆಯಿತು. ಆದ್ರೆ ಇವತ್ತು ಇಷ್ಟೊಂದು ನಾವು ಸಾಕಷ್ಟು ಹೋರಾಟ ಹೋಗಿದ್ದೀವಿ 16 ವರ್ಷದಿಂದ. ಬಟ್ ಇಂಥ ಒಂದು ಸಚಿವರು ಬಂದು ಇವತ್ತು ಶಾಸಕರು ಬಂದು ನಮ್ಮನ್ನ ಸೀದಾ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸುವಂಥದ್ದು ಯಾವುದು ಕೂಡ ಇಲ್ಲಿವರೆಗೆ ಯಾರು ಮಾಡಿಲ್ಲ. ಬಟ್ ಇದು ನಾವು ಹೆಮ್ಮೆ ಪಡುವಂಥದ್ದು ವಿಷಯ. ಬಟ್ ಅಲ್ಲಿ ಇಷ್ಟೊಂದು ನಮ್ಮ ಖರ್ಗೆ ಸಾಹೇಬ್ರ ಅವರಲ್ಲಿರುವಂಥ ಗುಣ ನೋಡಿದ್ರೆ ನಾವೆಲ್ಲರೂ ಕೂಡ ಅವ್ರಿಗೆ ಅಲ್ಲಿ ತಲೆಬಾಗಿ ಸಿದ್ದರಾಮಯ್ಯ ಸಾಹೇಬ್ ತಲೆಬಾಗಿ ನಾವು ಮಾತಾಡುವಂಥ ಸಂದರ್ಭದೊಳಗೆ ಅವರು ಕೂಡ ಎಕ್ಸ್ಪ್ಲೇನ್ ಮಾಡಿದರು. ಮತ್ತು ದರ್ಶನಾಪುರ ಸರ್ ಕೂಡ ಅವರು ಶರಣಬಸಪ್ಪ ಅವರು ಕೂಡ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರು ಹಿಂಗೆ ಅಂತ ಕೇಸಿ. ಮತ್ತು ನಮ್ಮ ಮೀಟಿ ಸರ್ ಕೂಡ ಮಾತಾಡಿದರು, ಸರ್ ಹಿಂಗೆ ಅಂತ ಆಯ್ತಂತ ಕೇಸಿ ಅವರು ಮನವಿ ತಗೊಂಡಿದ್ದಾರೆ. ಮುಂದೆ ಅವರು ಖರ್ಗೆ ಸರ್ ಫಾಲೋಅಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಂಥ ಒಂದು ಸಂದರ್ಭ ನಮಗೆಲ್ಲರಿಗೂ ಕೂಡ ಒದಗಿಸಿಕೊಟ್ಟಂಥ ಅಂಬಾಜಿಯವರಿಗೆ ಇಡೀ ರಾಜ್ಯದ ಎಲ್ಲ MRW URW ಪ್ರಯಾಣ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕಂತಂದರೆ ಇವಷ್ಟು ನಾವು ಸಾಕಷ್ಟು ಹೋರಾಟ ಮಾಡಿದ್ದೀವಿ. ಮುಂಜಾನೆ ಹೋಗೋದು ಮತ್ತು ಸಂಜೆಗೆ ಬರುವಂಥ ಹೋರಾಟ ಅದ. ಬಟ್ ಇವತ್ತು ಇಷ್ಟೊಂದು ಅರ್ಥಪೂರ್ಣವಾಗಿ ಮತ್ತು ನಮಗೆಲ್ಲರಿಗೂ ಕೂಡ ಒಂದು ಭರವಸೆ ಬೆಳಕು ಇವತ್ತು ಮೂಡ್ಯದ ನಮಗೆ. ಯಾಕಂತಂದ್ರೆ ಭರವಸೆ ಬೆಳಕು ನಮಗೆ ಏನೋ ಯಶಸ್ವಿ ಆಗುತ್ತೆ ಅನ್ನೋದು ಕಂಡು ಬಂದೈತಿ. ದಯವಿಟ್ಟು ಯಾವುದೇ ಮುಂದೆ ಏನೇ ಇದ್ದರೂ ಕೂಡ ನಮ್ಮ ರಾಜ್ಯ ಕಮಿಟಿಯವರು ಮತ್ತು ಎಲ್ಲರೂ ಕೂಡಿ ಮುಂದೆ ಏನವರ ಒಂದು ನಿರ್ಧಾರ ತಗೋತಾರೆ ಅದಕ್ಕೆಲ್ಲರೂ ಕೂಡ ನಾವು ಬದ್ಧರಾಗಿರ್ತೀವಿ. ನಾವು ಮುಂದಾದರೂ ಕೂಡ ಅವ್ರು ಯಾವುದೇ ಒಂದು ಹೋರಾಟ ಎಲ್ಲೇ ಇದು ಮಾಡಲಿ ನಾವು ಅದಕ್ಕೆಲ್ಲ ನಾವು ಇಡೀ ಬಿಜಾಪುರ ಜಿಲ್ಲೆಯಿಂದ ಎಲ್ಲರೂ ಕೂಡ ನಾವು ಬರ್ತೀವಿ ಅನ್ನೋ ಮಾತನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅದಕ್ಕೆ